ಸಲ್ಲಿಸ್ತೇವೆ. ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಪ್ರಸನ್ನತೆಗೆ ಇಳಿದು ಬರಲಿಂಬುದಾಗಿ ಕೊಂಡಾಡುತ್ತದೆ ಸ್ವಾಮಿ. ಅಯ್ಯ, ನಿಮಗೆ ಶತಕೋಟಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. ಹೌದು ಸ್ವಾಮಿ, ನಿಜವಾಗಿಯೂ ಲೋಕ ರಕ್ಷಕನೇ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಭಾರತ ದೇಶವನ್ನ ರಕ್ಷಣೆ ಮಾಡಿ ಎಂಬುದಾಗಿ ಕೊಂಡಾಡುತ್ತದೆ ಸ್ವಾಮಿ. ಇವತ್ತಿನ ದಿವಸ ಸ್ಪೆಷಲ್ ಡೇ ಸ್ವಾಮಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ದಿವಸ ಇವತ್ತು, ಸಬ್ಬತ ದಿವಸ. ಅದು ದೇವರ ದಿನವಾಗಿರಲಿ ಎಂಬುದಾಗಿ ಧರ್ಮಶಾಸ್ತ್ರವು ತಿಳಿಸಿಕೊಟ್ಟಂತೆ ತಂದೆ ಆದ ದೇವರೇ, ವಿಶೇಷವಾಗಿ ಇವತ್ತಿನ ದಿವಸ ಆದಿವಾರ, ಸಬ್ಬತ ದಿವಸ, ಇದು ದೇವರ ದಿನವಾಗಿದೆ. ಈ ದೇವರ ದಿನದಲ್ಲಿ ನಮ್ಮ ಭಾರತ ದೇಶದ ಗಣತಂತ್ರ ದಿವಸವನ್ನ ಇವತ್ತಿನ ದಿವಸದಲ್ಲಿ ಕೂಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಭಾರತ ದೇಶವನ್ನ ಗಣತಂತ್ರ ದಿವಸ ಅಂದರೆ ಇವತ್ತಿನ ದಿವಸ ಬಹಳ ಅಮೂಲ್ಯವಾಗಿರುವಂತಹ ದಿವಸ. ಇದು ಸ್ಪೆಷಲ್ ಡೇ ದೇವರೇ. ದೇವರ ಪರಿಶುದ್ಧ ದಿನದಂದು ಭಾರತ ದೇಶದ ಗಣತಂತ್ರ ದಿವಸವನ್ನ ಕೂಡಿ ಬರಬೇಕೆಂಬುದಾಗಿ ಅಪ್ಪ, ಇದು ನಿನ್ನ ಯೋಚನೆ ಆಗಿದೆ. ಲೋಕದಲ್ಲಿ ನಿನ್ನ ಕೋಪವನ್ನು ಹರಡಿದೆ ಎಂಬುದಾಗಿ ನೋಡುತ್ತೇವೆ. ಈ ಲೋಕದ ಮೇಲೆ ನಿನ್ನ ಕ್ರೋಧವನ್ನು ಹರಡಿದೆ ಎಂಬುದಾಗಿ ನೋಡುತ್ತೇವೆ. ಮಹಾಮಾರಿಗಳ ಮೂಲಕವಾಗಿ ಲೋಕವನ್ನು ನಶಿಸಿ ಹೋಗ್ತಾ ಇದೆ. ಬೆಂಕಿಯ ಮೂಲಕವಾಗಿ ಲೋಕವನ್ನು ನಶಿಸಿ ಹೋಗ್ತಾ ಇದೆ. ದೇವರೇ, ಅನೇಕ ರೋಗಗಳು, ಅನೇಕ ಪಾಪಗಳಲ್ಲಿ ಮುಳುಗಿ ಈ ಲೋಕವನ್ನು ನಶಿಸಿ ಹೋಗ್ತಾ ಇದೆ. ಅದಕ್ಕಾಗಿ ದೇವರೇ, ನಮ್ಮ ಭಾರತ ದೇಶವನ್ನ ಒಳ್ಳೆಯದು ಮಾಡುವುದಕ್ಕಾಗಿ ಗಣತಂತ್ರ ದಿನವನ್ನ, ಈ ದೇವರ ಸಬ್ಬತ ದಿನ ಸ್ವಾಮಿ, ಈ 2 ದಿನಗಳಿಗೆ ಒಂದೇ ದಿನದಲ್ಲಿ ಕೂಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಭಾರತ ದೇಶದ ಮೇಲೆ ಶಾಂತಿ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಅಪ್ಪ, ನಿನ್ನ ಕೋಪ ಬರದಂತೆ ನಮ್ಮ ಭಾರತ ದೇಶವನ್ನು ರಕ್ಷಿಸಿ ಎಂಬುದಾಗಿ ಕೊಂಡಾಡುತ್ತೇವೆ. ನಮ್ಮ ಭಾರತ ದೇಶವನ್ನ ಆಳಿಕೊಂಡು ಬರುವಂತ ಎಲ್ಲ ತರದ ಲೀಡರ್ಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಸತ್ಯವೇದ ವಾಕ್ಯ ಹೇಳುತ್ತೇವೆ, ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಮ್ಮ ಭಾರತ ದೇಶದ ಎಲ್ಲ ಪೊಲಿಟಿಷಿಯನ್ ಲೀಡರ್ಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಇದನ್ನು ಆಶೀರ್ವಾದ ಮಾಡಿ. ಹೌದು ಸ್ವಾಮಿ, ನಮ್ಮ ಭಾರತ ದೇಶದಲ್ಲಿ ನಡೆಯಲಿಕ್ಕಿರುವಂತಹ ದೈವ ಆರಾಧನೆಗಳ ಮೇಲೆ ನಿಮ್ಮ ಕೃಪೆ ಇಳಿದು ಬರಲಿ. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಎಲ್ಲ ಕಡೆಗೆ ದೈವ ಆರಾಧನೆ ನಡೀತಾ ಇದೆ. ಒಂದೇ ಒಂದು ಆಶೀರ್ವಾದ ಬೇಡ್ತೇವೆ ಸ್ವಾಮಿ. ಭಾರತ ದೇಶದಲ್ಲಿರುವಂತಹ ಕ್ರಿಸ್ತನ ಮಕ್ಕಳು ಶಾಂತಿ ಪ್ರಿಯರಾಗಿದ್ದಾರೆ ಎಂಬುದಾಗಿ ನಮ್ಮ ದೇಶದ ಮೇಲೆ ಶಾಂತಿ ಉಂಟಾಗಲಿ, ನಮ್ಮ ಸೇವೆಗಳ ಮೇಲೆ ಶಾಂತಿ ಉಂಟಾಗಲಿ, ದೈವಾರಾಧನೆಗಳ ಮೇಲೆ ಶಾಂತಿ ಉಂಟಾಗಲಿ, ನಮ್ಮ ಸಭೆಗಳಲ್ಲಿ ಶಾಂತಿ ಉಂಟಾಗಲಿ. ಅಪ್ಪ, ಇವತ್ತಿನ ದಿವಸದ ಪ್ರಾರ್ಥನೆ ಲೋಕದ ಮೇಲೆ ಶಾಂತಿ ಉಂಟಾಗಲಿ ಎಂಬುದಾಗಿ. ಹೌದು, ಈ ಪ್ರಾರ್ಥನೆಗೆ ನೀವೇ ಸಹಾಯಕರಾಗಿ ನಡೆಸಿ. ಯಾರದಲ್ಲಿ ಕೂಟಕ್ಕೆ ಮೊದಲನೇ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಕೊನೆವರೆಗೆ ನೀವು ನಡೆಸಿದ ಕೊಂಡಾಡುತ್ತೇವೆ. ಇಲ್ಲಿ ನಡೆಯುವಂತ ಒಂದೊಂದು ಕಾರ್ಯಗಳನ್ನು ಸ್ವಾಮಿ ನಮ್ಮ ದೇಶ ಮೆಚ್ಚಬೇಕು, ಪರಲೋಕದ ತಂದೆ ದೇವರು ಮೆಚ್ಚಬೇಕು. ಹಾಗೆ ನಮ್ಮನ್ನು ಉಪಯೋಗ ಮಾಡಿಕೊಂಡಿದ್ದೇವೆ. ಪವಿತ್ರಾತ್ಮ ನಿಮಗೆ ಸ್ತೋತ್ರ. ನಡೆಯುವಂತ ಸೌಂಡ್ ಸಿಸ್ಟಮ್, ಸಂಗೀತ ಸಿಸ್ಟಮ್,
ಆರಾಧನೆಯ ಸಿಸ್ಟಮ್, ದೈವ ವಾಕ್ಯದ ಸಿಸ್ಟಮ್, ಕೀರ್ತನೆಗಳ ಸಿಸ್ಟಮ್ ಎಲ್ಲವನ್ನ ನಿಮ್ಮ ಕೈ ಕೊಡ್ತಾ ಇದ್ದೇನೆ. ನಿಮ್ಮ ಅಧಿಕಾರದಲ್ಲಿ ನಡೆಸ್ರಿ ಸ್ವಾಮಿ. ನಿಮಗೆ ಸ್ತೋತ್ರ. ನಿಮ್ಮ ಅಧಿಕಾರದಲ್ಲಿ ನಡೆಸ್ರಿ ಆರಾಧನೆ. ದೇವರೇ, ಪಾಪಕ್ಕೆ ದಾಸರಾಗಿರುವಂತ ನಮಗೆ ಬಿಡುಗಡೆಯನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ನೀಡಿ ಪವಿತ್ರಾತ್ಮ ನಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು ನೀಡಿ ರೋಗಕ್ಕೆ ಗುಲಾಮರಾಗಬಾರ್ದು, ಸಮಸ್ಯೆಗಳಿಗೆ ಗುಲಾಮರಾಗಬಾರ್ದು, ಕಣ್ಣೀರು ಕಷ್ಟಗಳಿಗೆ ಗುಲಾಮರಾಗಬಾರ್ದು. ನಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು ನೀಡಿ ಬರಬೇಕು. ಆತ್ಮಿಕ ಸ್ವಾತಂತ್ರ್ಯ ಬೇಕು, ಶಾರೀರಿಕ ಸ್ವಾತಂತ್ರ್ಯ ಬೇಕು, ಕೌಟುಂಬದಲ್ಲಿ ಸ್ವಾತಂತ್ರ್ಯವಾಗಿ ಜೀವಿಸಬೇಕು. ಸೈತಾನನ ಎಲ್ಲ ಕುತಂತ್ರಗಳಿಂದ ಬಿಡುಗಡೆ ಮಾಡಿ ನಮಗೆ ಸ್ವಾತಂತ್ರ್ಯವಾಗಿ ಜೀವಿಸಲು ನೀವು ಸಹಾಯ ಮಾಡಿ. ಎಲ್ಲ ಪಾಪದಿಂದ ಬಿಡುಗಡೆ ಮಾಡಿ, ಎಲ್ಲ ಶಾಪದಿಂದ ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೆ ಶಾಂತಿ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಮಹಿಮೆ ಗೌರವವನ್ನು ತರ್ತೇನೆ, ನಿಮ್ಗೊಬ್ಬರಿಗೆ ಸಲ್ಲಿಸ್ತೇನೆ, ಸಾಷ್ಟಾಂಗವರಿಗೆ ಆರಾಧಿಸ್ತೇನೆ. ಮುನ್ನಡೆಯುವಂತ ಈ ಕಾರ್ಯಗಳನ್ನು ಸ್ವಾಮಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಮಾತ್ರ ನಡೆಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ರಕ್ಷಕ. ಆಮೆನ್. ಹಲ್ಲೆಲೂಯಾ.